ಮಂತ್ರಾಲಯಕ್ಕೆ ಭಕ್ತ ಸಾಗರ ಹರಿದು ಬರ್ತಾ ಇದೆ. ಮಠದಲ್ಲಿ 3,000ಕ್ಕೂ ಹೆಚ್ಚು ರೂಮ್ಗಳು ಹೌಸ್ಫುಲ್ ಆಗಿದೆ. ಖಾಸಗಿ ಹೋಟೆಲ್, ಲಾಡ್ಜ್ಗಳಲ್ಲಿ ಮನ ಬಂದಂತೆ ಹಣವನ್ನು ವಸೂಲಿ ಮಾಡ್ತಿದ್ದಾರೆ. ಈಗ ಮಠದ ಪ್ರಾಂಗಣದಲ್ಲಿಯೇ ಕಾಲ ಕಳೆಯುತ್ತಿದ್ದಾರೆ ಭಕ್ತರು ಅನ್ನುವಂಥ ಮಾಹಿತಿ ಲಭ್ಯವಾಗ್ತಿದೆ. ಭಕ್ತರ ಅನುಕೂಲಕ್ಕಾಗಿ 3 ಕೌಂಟರ್ನ ಸಿಬ್ಬಂದಿಗಳು ತೆರೆದಿದ್ದಾರೆ. ರೂಮ್ ಸಿಗದೆ ನದಿ ಬಳಿ ಸ್ನಾನವನ್ನ ಮಾಡ್ತಿದ್ದಾರಂತೆ ಭಕ್ತರು. ಅಂತಹ ಪರಿಸ್ಥಿತಿ ಮಂತ್ರಾಲಯದಲ್ಲಿ ಈಗ ನಿರ್ಮಾಣ ಆಗಿದೆ. ಒಂದು ಕಾಲದಲ್ಲಿ ಮಂತ್ರಾಲಯಕ್ಕೆ ಹೋಗೋದೇ ಒಂದು ಕಷ್ಟ ಅನ್ನೋ ಥರ ಆಗ್ಬಿಟ್ಟಿತ್ತು. ತುಂಬ ದೂರ 800 ಕಿಲೋಮೀಟ್ರ್ ಆ ರೀತಿಯಾಗಿ. ಆದರೆ ಈಗ ಎಲ್ಲರೂ ಮಂತ್ರಾಲಯಕ್ಕೆ ಈಸಿಯಾಗಿ ಹೋಗಿ ಬರ್ತಾ ಇದ್ದಾರೆ. ಆದರೆ ರೂಮ್ಗಳು ಸಿಗ್ತಾ ಇಲ್ಲ. ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀವಿ. ಪ್ರಾಂಗಣದಲ್ಲಿ ಎಲ್ಲರೂ ಕೂಡ ಮಲ್ಕೊಂಡು ಕಾಲ ಕಳೆಯುವಂತಹ ಪರಿಸ್ಥಿತಿ ನಿರ್ಮಾಣ ಆಗ್ಬಿಟ್ಟಿದೆ. ಅಲ್ಲಿ 3,000ಕ್ಕೂ ಹೆಚ್ಚು ರೂಮ್ಗಳು ಕಂಪ್ಲೀಟ್ ಆಗಿ ಫಿಲ್ ಆಗಿಬಿಟ್ಟಿದೆ. ಖಾಸಗಿ ಹೋಟೆಲ್ ಅವ್ರು ಇರ್ಬೋದು, ಆ ಲಾಡ್ಜ್ ಅವ್ರಂತೂ ಬಾಯಿಗೆ ಬಂದಂಗೆ ಬಿಲ್ಗಳನ್ನು ಹಾಕ್ತಿರ್ತಾರೆ, ಹಣ ವಸೂಲಿ ಮಾಡ್ತಿದ್ದಾರೆ ಅನ್ನುವಂತಹ ಆರೋಪ ಒಂದು ಕಡೆ. ಮಠದ ರೂಮ್ಗಳಷ್ಟು ಚೆನ್ನಾಗಿದೆ, ಆದರೂ ಕೂಡ ಎಲ್ಲ ಫಿಲ್ ಆಗಿಬಿಟ್ಟಿದೆ. ಜಾಗ ಇಲ್ಲದೆ ಕೌಂಟರ್ ಇರುವಂತಹ ಜಾಗದಲ್ಲೇ ಎಲ್ಲ ರಸ್ತೆ ಬದಿಯಲ್ಲಿ ಮಲ್ಕೊಂಡು ದೇವರ ದರ್ಶನವನ್ನು ಮಾಡುವಂತಹ ಪರಿಸ್ಥಿತಿ ಅಲ್ಲಿನ ಭಕ್ತರಿಗೆ ಈಗ ನಿರ್ಮಾಣ ಆಗಿದೆ. ಓಕೆ, ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ದೀವಿ ನೋಡಿ. ಹೆಣ್ಮಕ್ಳು ಗಂಡಸರು ಅನ್ನೋ ಭೇದ ಭಾವ ಇಲ್ಲದೆ ಪಾಪ ಬಂದ್ಬಿಟ್ಟಿದ್ದಾರೆ ಮಂತ್ರಾಲಯಕ್ಕೆ ರಾಯರ ದರ್ಶನವನ್ನು ಮಾಡಲೇಬೇಕು ಅಂತ ಹೇಳಿ. ಆದರೆ ಏನು ಮಾಡೋದು, ರೂಮ್ ಸಿಗ್ತಾ ಇಲ್ಲ. ಪಾಪ ಎಲ್ಲಿ ಜಾಗ ಸಿಗುತ್ತೋ ಅಲ್ಲೆಲ್ಲ ಚಾಪೆಯನ್ನು ಹಾಕ್ಕೊಂಡು ಅಥವಾ ಒಂದು ಟವಲನ್ನು ಹಾಕ್ಕೊಂಡು ಅಲ್ಲೇ ಮಲ್ಕೊಂಡಿದ್ದಾರೆ. ಎಷ್ಟು ಜನ ರಾಯರ ಭಕ್ತರು ಹೆಚ್ಚಾಗ್ತಿದ್ದಾರೆ ಅನ್ನೋದನ್ನು ನಾವು ಗಮನಿಸ್ತಾ ಇದ್ದೀವಿ. ಅಲ್ಲೆಲ್ಲ ವ್ಯವಸ್ಥೆಗಳಿದ್ದರೂ ಕೂಡ ಮಂತ್ರಾಲಯದ ದೇವಸ್ಥಾನದ ಅಂದರೆ ಅಲ್ಲಿ ಒಂದಷ್ಟು ಜಾಗ ಇದೆ, ಆದರೂ ಕೂಡ ಅಲ್ಲಿರುವಂತಹ ಮಠದ ರೂಮ್ಗಳಿರಬಹುದು ಅಥವಾ ಖಾಸಗಿ ರೂಮ್ಗಳಿರಬಹುದು, ಎಲ್ಲವೂ ಫಿಲ್ ಆಗಿರೋದ್ರಿಂದಾಗಿ ಅಲ್ಲೇ ಪ್ರಾಂಗಣದಲ್ಲೇ ಮಲ್ಕೊಳ್ಳುವಂತಹ ಪರಿಸ್ಥಿತಿ ನಿರ್ಮಾಣ ಆಗ್ಬಿಟ್ಟಿದೆ. ಸಾಕಷ್ಟು ಮಂದಿ ಇದ್ದಾರೆ ಅಂತ ಅನಿಸುತ್ತೆ, ಓಡಾಡೋದಕ್ಕೂ ಜಾಗ ಇಲ್ಲ. ಆ ರೀತಿಯಾದಂತಹ ಪರಿಸ್ಥಿತಿ ಅಲ್ಲಿ ನಿರ್ಮಾಣ ಆಗಿದೆ. ಇನ್ನೊಂದೇನೆಂದರೆ ಪಾಪ ಎಷ್ಟೋ ಜನಕ್ಕೆ ಈ ಖಾಸಗಿ ಹೋಟೆಲ್ ಇರುತ್ತಲ್ಲ, ಅಲ್ಲಿ ಅಷ್ಟು ದುಡ್ಡು ಕೊಟ್ಟು ಉಳ್ಕೊಳ್ಳೋದಕ್ಕೂ ಪಾಪ ಆಗೋದಿಲ್ಲ. ಮಠದ ರೂಮ್ಗಳಿಗೆ ಹೋದರೆ ಅಲ್ಲಿ ಒಂದಷ್ಟು ಕಡಿಮೆ ಇರುತ್ತೆ, ಬಟ್ ಆದರೆ ಬುಕ್ ಆಗಿಬಿಟ್ಟಿರುತ್ತೆ. ಮತ್ತು ಇನ್ನೇನು ಮಾಡ್ತಾರೆ, ಖಾಸಗಿ ಹೋಟೆಲ್ಗಳಲ್ಲಿ ಸಾಮಾನ್ಯವಾಗಿ 1,000, 2,000, 3,000, ಇವಾಗಂತೂ ಒಂದು 5,000 ತನಕನೂ ಇಟ್ಟಿರ್ತಾರೆ ಅನ್ಸುತ್ತೆ. ಆ ರೀತಿಯಾದಂತಹ ಸಿಚುವೇಶನ್ ಇದೆ ಅಲ್ಲಿ. ಹಾಗಾಗಿ ಎಷ್ಟೋ ಮಂದಿ ಅಲ್ಲಿ ರೋಡ್ ಸೈಡಲ್ಲೇ ಮಲ್ಕೊಂಡು ಕಾಲ ಕಳೀತಿರುವಂತಹ ದೃಶ್ಯಗಳನ್ನು ನಾವು ನೋಡ್ತಾ ಇದ್ದೀವಿ. ಸೋಮವಾರ ಅಮಾವಾಸ್ಯೆ ಹಿನ್ನೆಲೆಯಲ್ಲಿ ಮಾದಪ್ಪನ ಬೆಟ್ಟದಲ್ಲಿ ಜನಸ್ತೋಮ ಕಂಡುಬಂದಿದೆ. ಲಕ್ಷಾಂತರ ಸಂಖ್ಯೆಯಲ್ಲಿ ಮಾದಪ್ಪನ ಬೆಟ್ಟಕ್ಕೆ ಜನಸಾಗರ ಅಂದರೆ ಭಕ್ತ ಸಾಗರ ಆಗಮಿಸ್ತಾ ಇದ್ದಾರೆ. ಚಾಮರಾಜನಗರ ಜಿಲ್ಲೆ ಹನೂರು ತಾಲೂಕಿನ ಮಲೆ ಮಹದೇಶ್ವರ ಬೆಟ್ಟ ಇದೆ. ಜನರಿಂದ ತುಂಬಿ ತುಳುಕ್ತಾ ಇದೆ. ಅದ್ರ ಜೊತೆಗೆ KSRTC ಬಸ್ ನಿಲ್ದಾಣ ಕೂಡ ಜನರಿಂದ ತುಂಬ ಹೋಗಿದೆಯಂತೆ. ಪ್ರತಿ ಅಮಾವಾಸ್ಯೆಯಂದು ಮಾದಪ್ಪನಿಗೆ ವಿಶೇಷ ಪೂಜಾ ಕೈಂಕರ್ಯ ನಡೆಯುತ್ತೆ. ಒಂದೆಡೆ ಬಸ್ ಹತ್ತುವುದಕ್ಕೆ ನೂಕು ನುಗ್ಗಲು, ಇನ್ನೊಂದು ಕಡೆ ದೇಗುಲದಲ್ಲಿ ಜನಸಾಗರ ಇದೆ. ಮಾದಪ್ಪನಿಗೆ ವಿಶೇಷ ಎಣ್ಣೆ ಮಜ್ಜನ ಅಲಂಕಾರವನ್ನು ಪ್ರಾಧಿಕಾರ ಮಾಡಿರುತ್ತೆ. ಈ ಹಿನ್ನೆಲೆಯಲ್ಲಿ ಮಲೆ ಮಹದೇಶ್ವರ ಬೆಟ್ಟಕ್ಕೆ ಭಕ್ತ ಸಾಗರ ಹರಿದು ಬರ್ತಾ ಇದೆ. ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀವಿ. KSRTC ಬಸ್ ಹತ್ತೋದಕ್ಕೆ ಸಾಕಷ್ಟು ಮಂದಿ ನೂಕು ನುಗ್ಗಲಿದೆ. ಒಂದು ಕಡೆ ಬಸ್ಸಲ್ಲಿ ಹತ್ತೋದಕ್ಕೆ ಜಾಗ ಇಲ್ಲ, ಇನ್ನೊಂದು ಕಡೆ ಅಲ್ಲಿ ದೇವಸ್ಥಾನದಲ್ಲೂ ಕೂಡ ಜನಸಾಗರ ಜನಸ್ತೋಮವನ್ನು ನಾವು ಗಮನಿಸ್ತಾ ಇದ್ದೀವಿ. ಇವತ್ತು ಅಮಾವಾಸ್ಯೆ ಬೆಳಗ್ಗೆ ಎಂಡ್ ಆಗುತ್ತೆ. ಆದರೂ ಕೂಡ ಅಮಾವಾಸ್ಯೆಯೊಂದು ದೇವರ ಮಾದಪ್ಪನ ಬೆಟ್ಟಕ್ಕೆ ಹೋಗಿ ಮಾದಪ್ಪನ ದರ್ಶನ ಮಾಡಿದ್ರೆ ಏನೋ ಒಂದು ರೀತಿಯ ಪುಣ್ಯ ಸಿಗುತ್ತೆ ಅನ್ನುವಂಥ ನಂಬಿಕೆ ಜನರಲ್ಲಿ. ಹಾಗಾಗಿ ಇವತ್ತು ಸಾಕಷ್ಟು ಮಂದಿ ಮಾದಪ್ಪನ ಬೆಟ್ಟಕ್ಕೆ ಭೇಟಿಯನ್ನು ಕೊಟ್ಟಿದ್ದಾರೆ. ಹಾಗಾಗಿ KSRTC ಬಸ್ ಇರಬಹುದು, ಬಸ್ ಸ್ಟ್ಯಾಂಡ್ ಇರಬಹುದು, ದೇವಸ್ಥಾನದ ಪ್ರಾಂಗಣ ಇರಬಹುದು, ದೇವಸ್ಥಾನದ ಒಳಗಡೆ ಎಲ್ಲೆಲ್ಲಿ ನೋಡಿದ್ರೂ ಜನಸಾಗರ ಕಂಡು ಬರ್ತಾ ಇದೆ.